ಸಮುದ್ರದ ಆಳದಲ್ಲಿರುವ ಪ್ರಾಣಿಗಳು ಒಂದು ವಿಚಿತ್ರವಾದ ರಹಸ್ಯ ವಿಕಾಸದಲ್ಲಿವೆ. ಪ್ರಸ್ತುತ ಎಷ್ಟೋ ಅಸಹ್ಯಕರ ಜೀವಿಗಳು ಇದರಲ್ಲಿ ಜೀವ ಪಡೆದುಕೊಂಡಿವೆ. ನಂಬಲು ಸಾಧ್ಯವಾಗುತ್ತಿಲ್ಲ ಅಲ್ಲವೇ? ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತಿರುವ ಜೀವಿಯ ಹೆಸರು ಸ್ಕ್ವಿಡ್. ಇದು ಕಡಿಮೆ ಆಳದ ಸಮುದ್ರದಲ್ಲಿರುವ ಜೀವಿ. ಸಮುದ್ರದ ತೀರಾ ಆಳದಲ್ಲಿರುವ ಜೀವಿಗೆ ಇದು ಒಂದು ರೀತಿಯಲ್ಲಿ ಕಸಿನ್ ಇದ್ದಂತೆ. ಆದ್ರೆ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡಬಹುದು, ಸಮುದ್ರದ ಗರ್ಭದಲ್ಲಿರುವ ಈ ಜೀವಿ ಭಯಾನಕ ಆಕಾರವನ್ನ ಪಡೆದುಕೊಳ್ಳುತ್ತದೆ. ಆದ್ರೆ ಸಮುದ್ರದ ಆಳದ ಜೀವಿಗಳೆಲ್ಲವೂ ಹೀಗೆ ಬದುಕಲು, ತಮ್ಮನ್ನ ತಾವು ಉಳಿಸಿಕೊಳ್ಳಲು ಇಂತಹ ಭಯಾನಕ ರೂಪಗಳಿಗೆ ಬದಲಾಗಬೇಕಾಗಿ ಬರುತ್ತೆ. ಭಯಾನಕವಾಗಿ ಮಾತ್ರವಲ್ಲ, ವಿಚಿತ್ರವಾಗಿ ಇರುವ ಜೀವಿಗಳಿವೆ. 2 ಲೀಟರ್ ಬಾಟಲಿಯಷ್ಟು ಉದ್ದವಿರುವ ಈ ಸಾರ್ಕಾಸ್ಟಿಕ್ ಫ್ರಿಡ್ಜ್ ಹೆಡ್ ಅನ್ನ ನೋಡಿ, ನೋಡಲು ಇಷ್ಟೊಂದು ಚಿಕ್ಕದಾಗಿದ್ರು ಬಾಯಿ ತೆರೆದ್ರೆ ಮಾತ್ರ ಒಬ್ಬ ಮನುಷ್ಯನನ್ನ ಹಿಡಿದು ನುಂಗಬಲ್ಲದು. ಇಲ್ಲಿ ಮತ್ತೊಂದು ಜೀವಿಯನ್ನ ನೋಡಿದ್ರೆ ಆಶ್ಚರ್ಯವಾಗುತ್ತೆ. ಕಣ್ಣುಗುಡ್ಡೆ ಹೊರಗೆ ಬಂದು ನಮ್ಮ ಮುಂದೆ ನಿಂತಿದೆಯೋ ಅನಿಸುವಷ್ಟು ಘೋರವಾಗಿ ಇರುತ್ತೆ. ವಿಚಿತ್ರ ಹಾಗೂ ಭಯಾನಕವಾಗಿರುವ ಈ ಸ್ವಭಾವವು ಸಮುದ್ರದಾಳದ ಜೀವಿಗಳ ಮೇಲೆ ಪ್ರಭಾವ ಬೀರುತ್ತದೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಸಮುದ್ರದಲ್ಲಿರುವ ಕಠಿಣ ವಾತಾವರಣದಲ್ಲಿ ಇವು ಇಷ್ಟೊಂದು ಬದಲಾಗಿವೆ ಎಂದುಕೊಳ್ತಾ ಇದ್ದೀರಾ? ಖಂಡಿತ ಇಲ್ಲ. ಭೂಮಿಯ ಮೇಲೆಯೂ ಕಠಿಣ ವಾತಾವರಣ ಒಂದೇ ಕಡೆ ಇರೋದಿಲ್ಲ. ಉದಾಹರಣೆಗೆ ಒಂದು ಸಣ್ಣ ಕೀಟವಾದ ಜಿರಳೆಯನ್ನ ನೋಡಿ. ಇದು ನಮ್ಮ ಮನೆಯಲ್ಲೂ ಇರುತ್ತದೆ, ಮರುಭೂಮಿಯ ಪ್ರದೇಶದಲ್ಲೂ ಇರುತ್ತೆ, ಮಂಜುಗಡ್ಡೆಯ ಪ್ರದೇಶದಲ್ಲೂ ಇರುತ್ತೆ. ಆದ್ರೆ ಅವುಗಳ ವಿಕಾಸದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸಗಳು ಇರಬಹುದು. ಹಾಗಾದ್ರೆ ಸಮುದ್ರದಾಳದ ಜೀವಿಗಳು ಇಷ್ಟೊಂದು ಭಯಾನಕವಾಗಿ ತಮ್ಮ ರೂಪವನ್ನ ಪಡೆದುಕೊಳ್ಳಲು ಕಾರಣವೇನು? ಈ ವಿಷಯದ ಕುರಿತು ಅಧ್ಯಯನ ಮಾಡುತ್ತಿರುವ ಸಂಶೋಧಕರಿಗೆ ಸಮುದ್ರದ ಅಡಿಯಲ್ಲಿ ಈಜುತ್ತಿದ್ದ ತಲೆಯಿಲ್ಲದ ಕೋಳಿಯಂತಹ ಜೀವಿ ಸಿಕ್ತು. ಅದು ಇವೆಲ್ಲದಕ್ಕೂ ಉತ್ತರ ನೀಡಿತು. 2018ರಲ್ಲಿ ಅಂಟಾರ್ಟಿಕಾದ ಆಳ ಸಮುದ್ರದ ನೀರಿನಲ್ಲಿ ವಿಜ್ಞಾನಿಗಳು ಕೆಲವು ಕ್ಯಾಮೆರಾಗಳನ್ನ ಅಳವಡಿಸಿದ್ರು. ಅಲ್ಲೇ ಅವರಿಗೆ ಈ ತಲೆಯಿಲ್ಲದ ಕೋಳಿ ಕಾಣಿಸ್ತು. ಅಂಟಾರ್ಟಿಕಾ ಸಮುದ್ರದ ಆಳದಲ್ಲಿ ಸಿಕ್ಕ ಈ ಜೀವಿ ತುಂಬಾನೇ ಆಶ್ಚರ್ಯಕರವಾಗಿ ಅನಿಸ್ತು. ಮೇಲಾಗಿ ಅದಕ್ಕೆ ತಲೆ ಇರಲಿಲ್ಲ. ಅದಕ್ಕಾಗಿಯೇ ಅದನ್ನ ನೋಡಿದ ವಿಜ್ಞಾನಿ ತಕ್ಷಣ ತನ್ನ ಗುರುವಿಗೆ ಮಾಹಿತಿ ನೀಡಿದ. ಆತ ಕೂಡ ಮೊದಲು ನಂಬಲಿಲ್ಲ. ಆದ್ರೆ ಕಣ್ಣಾರೆ ನೋಡಿದ ನಂತರ ನಂಬಲೇಬೇಕಾಯ್ತು. ಯಾಕಂದ್ರೆ ಒಂದ್ ಕಡೆಯಿಂದ ನೋಡಿದ್ರೆ ಕ್ರಿಸ್ಮಸ್ ಟರ್ಕಿ ಕೋಳಿಯಂತೆ ಕಾಣಿಸುತ್ತೆ, ಮತ್ತೊಂದು ಕಡೆಯಿಂದ ನೋಡಿದ್ರೆ ಅದರ ದೇಹದಲ್ಲಿ ಕೇವಲ ಒಂದು ಕಡೆ ಮಾತ್ರ ತೆರೆದುಕೊಂಡಿರುವಂತೆ ಕಾಣಿಸುತ್ತೆ. ಇಲ್ಲಿಂದಲೇ ಅದು ಉಸಿರಾಡುತ್ತದೆ, ಆಹಾರವನ್ನು ತೆಗೆದುಕೊಳ್ಳುತ್ತದೆ, ಉಳಿದ ತ್ಯಾಜ್ಯ ಆಹಾರವನ್ನ ಅಲ್ಲಿಂದಲೇ ಹೊರ ಹಾಕುತ್ತೆ. ಈ ಟೂವೇ ಓಪನಿಂಗ್ ಅನ್ನ ಸ್ವಚ್ಛವಾಗಿಟ್ಕೊಳ್ಳಲು ಅದು ಸಣ್ಣ ಸಣ್ಣ ಮೀನುಗಳನ್ನ ಸಾಕುತ್ತೆ. ಇದು ನಂಬಲು ಅಸಾಧ್ಯ ಅಲ್ಲವೇ? ಇಂತಹ ಜೀವಿಯನ್ನ ವಿಜ್ಞಾನಿಗಳು ಎಂದೂ ನೋಡಿರ್ಲಿಲ್ಲ. ಅದಕ್ಕಾಗಿಯೇ ತುಂಬಾನೇ ಆಶ್ಚರ್ಯವಾಯಿತು. ಆದ್ದರಿಂದ ಅದರ ಫೋಟೋವನ್ನ ಪದೇ ಪದೇ ಲೂಪ್ ನಲ್ಲಿ ಇಟ್ಕೊಂಡು ನೋಡಲು ಪ್ರಾರಂಭಿಸಿದ್ರು. ಇಷ್ಟರಲ್ಲಿ ಆ ತಂಡದಲ್ಲಿದ್ದ ಒಬ್ಬ ವ್ಯಕ್ತಿಗೆ ಹಠಾತ್ ಆಗಿ ಇದು ಸೀ ಕುಕುಂಬರ್ ಇರ್ಬೋದು ಎಂದು ಅನಿಸ್ತು. ಈ ಜೀವಿ ನಮ್ಗೆ ಕೆಲವು ಸಮುದ್ರದ ದಂಡೆಗಳಲ್ಲಿ ಕಾಣಿಸ್ತಾ ಇರ್ತವೆ, ಆದ್ರೆ ಅದಕ್ಕೂ ಈ ತಲೆ ಇಲ್ಲದ ಕೋಳಿಗೂ ಆಕಾಶಕ್ಕೂ ಭೂಮಿಗೂ ಇರುವಷ್ಟು ವ್ಯತ್ಯಾಸವಿದೆ. ಹಾಗಾದ್ರೆ ವಿಜ್ಞಾನಿಗಳು ಇದು ಅದೇ ಜಾತಿಗೆ ಸೇರಿದೆಂದು ಹೇಗೆ ಗುರುತಿಸಿದ್ರು? ಸಮುದ್ರದ ಆಳದಲ್ಲಿ ಹೀಗೆ ಒಂದೇ ಓಪನಿಂಗ್ ಹೊಂದಿದ್ದು ಜಲ್ಲಿಯಂತೆ ಮೃದುವಾಗಿರುವ ಜೀವಿ ಕೇವಲ ಸೀ ಕುಕುಂಬರ್ ಮಾತ್ರ. ಆದುದರಿಂದ ಅವ್ರಿಗೆ ಇದನ್ನ ಕಂಡು ಹಿಡಿಯುವುದರಲ್ಲಿ ದೊಡ್ಡ ತೊಂದರೆ ಆಗ್ಲಿಲ್ಲ. ಆದ್ರೆ ಒಂದೇ ಜಾತಿಗೆ ಸೇರಿದ 2 ಪ್ರಾಣಿಗಳಿಗೆ ಇಷ್ಟೊಂದು ವ್ಯತ್ಯಾಸ ಯಾಕಿದೆ? ಇದೇ ವಿಷಯದ ಕುರಿತು ಆ ತಂಡ ತೀವ್ರ ಸಂಶೋಧನೆ ನಡೆಸಿತು. ಅದರಲ್ಲಿ ಈ ಸೀ ಕುಕುಂಬರ್ ಸಮುದ್ರದ ಆಳದಲ್ಲಿ ಮೌಂಟ್ ಎವರೆಸ್ಟ್ ನಷ್ಟು ಆಳದಲ್ಲಿತ್ತು. ಅಲ್ಲಿ ಆಹಾರ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಆದುದರಿಂದ ಸಾಮಾನ್ಯ ಸೀ ಕುಕುಂಬರ್ಗೆ ಇರುವ ರೆಕ್ಕೆಗಳ ತರ ಅಲ್ಲದೆ ಮೀನುಗಳಿಗೆ ಇರುವಂತಹ ರೆಕ್ಕೆಗಳ ತರ ತನ್ನ ರೂಪವನ್ನ ಬದಲಾಯಿಸಿಕೊಂಡಿದೆ. ಹಾಗಾಗಿ ಅದು ಹೆಚ್ಚು ದೂರ ಪ್ರಯಾಣ ಮಾಡಬಲ್ಲದು. ಈಗ ಅದಕ್ಕೆ ಆಹಾರ ಸಂಪಾದಿಸುವುದು ದೊಡ್ಡ ಕಷ್ಟವೇನಲ್ಲ. ಅದಕ್ಕಾಗಿಯೇ ಸಾಮಾನ್ಯ ಸೀ ಕುಕುಂಬರ್ಗೂ ಈ ತಲೆಯಿಲ್ಲದ ಕೋಳಿಗೆ ಅಷ್ಟೊಂದು ವ್ಯತ್ಯಾಸ ಉಂಟಾಗಿದೆ. ಇದನ್ನ ತಿಳಿದುಕೊಂಡ ಡಾಗ್ ತಂಡಕ್ಕೆ ಇದು ಕೇವಲ ಒಂದು ಜೀವಿಗೆ ಸೇರಿದ ವಿಕಾಸ ಮಾತ್ರವಲ್ಲ, ಸಮುದ್ರದ ಆಳದಲ್ಲಿ ಇನ್ನೂ ಎಷ್ಟು ಜೀವಿಗಳು ಹೀಗೆ ರೂಪವನ್ನ ಬದಲಾಯಿಸಿಕೊಂಡು ವಿಚಿತ್ರವಾಗಿಯೂ ಭಯಾನಕವಾಗಿಯೂ ಇವೆಯೋ ಅಂತ ತಿಳ್ಕೋಬೇಕು ಅನಿಸ್ತು. ಹಾಗೆ ಸಂಶೋಧನೆ ಮುಂದುವರಿಸಿದ ಅವರಿಗೆ ಒಂದು ಏಡಿ ಕಾಣಿಸ್ತು. ಅದಕ್ಕೆ ಕೇವಲ ಕಾಲುಗಳು ಮಾತ್ರ ಇದ್ದವು. ಅವು ಕೂಡ ಮನುಷ್ಯನ ಕಾಲುಗಳಷ್ಟು ಎತ್ತರವಾಗಿದ್ವು. ಯಾರಾದ್ರೂ ಅದನ್ನ ನೋಡಿದ್ರೆ ಪ್ರಪಂಚದಲ್ಲೇ ಇದು ಅತಿ ದೊಡ್ಡ ಏಡಿ ಅಂದ್ಕೊಳ್ತಾ ಇದ್ರು. ಅಷ್ಟೊಂದು ದೊಡ್ಡ ಕಾಲುಗಳಿಂದ ಅದು ಆಹಾರವನ್ನ ತುಂಬಾನೇ ಸುಲಭವಾಗಿ ಸಂಪಾದಿಸಬಲ್ಲದು. ಇದರ ಹೆಸರು ಕ್ರಾಬ್ ಜಿಲ್ಲಾ ತುಲ್ಹಾ. ಇದು ಅದರ ಕತೆ. ನಾವಿಕರನ್ನ ತನ್ನ ಕಾಲುಗಳಿಂದ ಹಿಡಿದು ಸಮುದ್ರದ ಒಳಗಡೆ ಕರೆದೊಯ್ದು ಕೊಲ್ಲುವ ಒಂದು ಏಡಿಯ ಕಥೆಯದು. ಆ ಕಥೆಯನ್ನ ಈ ಏಡಿಗೆ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಳ್ಳಲಾಗಿದೆ. ಇದನ್ನ ಗಮನಿಸಿದ ಡಾಗ್ಗೆ ಒಂದು ವಿಷಯ ಅರ್ಥವಾಯಿತು. ಸಮುದ್ರದ ಆಳದಲ್ಲಿ ಬದುಕುಳಿಯೋದಕ್ಕಾಗಿ ಜೀವಿಗಳು ಕೆಲವು ವಿಕಾಸಗಳನ್ನ ಎದುರಿಸುತ್ತಿವೆ. ಅವು ತುಂಬಾನೇ ವಿಚಿತ್ರವಾಗಿಯೂ ಭಯಾನಕವಾಗಿಯೂ ಇವೆ. ಅದಕ್ಕೋಸ್ಕರ ಮೊದಲು ಸಮುದ್ರದ ಆಳವನ್ನ ಅಂದಾಜು ಮಾಡುವುದು ಕೂಡ ತಿಳಿದಿರಬೇಕು. ಈ ಆಸಕ್ತಿ ಅವರನ್ನ 3ನೇ ಜೀವಿಯನ್ನ ಕಂಡುಹಿಡಿಯಲು ಪ್ರೇರೇಪಿಸಿತು. ಈ ಜೀವಿ ಅತ್ಯಂತ ಭಯಾನಕವಾದದ್ದು. ತುಂಬಾ ಚೂಪಾದ ಹಲ್ಲುಗಳನ್ನು ಹೊಂದಿದ್ದು ಇದು ಸಾಮಾನ್ಯ ಈಲ್ ಮೀನಿನಿಂದ ರೂಪಾಂತರಗೊಂಡಿದೆ. ಅಸಲಿಗೆ ಸಮುದ್ರದ ಆಳದಲ್ಲಿ ಏನು ನಡೀತಾ ಇದೆ? ಇವು ಇಷ್ಟರ ಮಟ್ಟಿಗೆ
ರೂಪಗಳನ್ನ ಬದಲಾಯಿಸಿಕೊಳ್ಳಲು ಮತ್ತು ವಿಕಾಸ ಹೊಂದಲು ಕಾರಣಗಳೇನಿರಬಹುದು? ಆಳವಿಲ್ಲದ ನೀರಿನಲ್ಲಿ ಸಾಮಾನ್ಯ ಈಲ್ ಆಹಾರವನ್ನ ಪಡೆಯಲು ಸಾಧ್ಯವಿಲ್ಲ. ಹಾಗೆಯೇ ತನ್ನನ್ನ ತಾನು ರಕ್ಷಿಸಿಕೊಳ್ಳಲು ತನ್ನ ದೇಹದ ತುಂಬಾ ಕರೆಂಟ್ ಇರೋದ್ರಿಂದ ಅದಕ್ಕೆ ಆಹಾರ ಪಡೆಯುವುದು ಅಷ್ಟು ಕಷ್ಟವೇನಲ್ಲ. ಆದ್ರೆ ಸಮುದ್ರದ ಆಳದಲ್ಲಿ ಇದೇ ಆಹಾರ ಪರಿಸ್ಥಿತಿ ಬದಲಾಗುತ್ತೆ. ಈ ಸಮುದ್ರದ ಆಳದಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಕುತ್ತಿಗೆಯವರೆಗೂ ಹಲ್ಲುಗಳನ್ನು ಸೃಷ್ಟಿ ಮಾಡಿಕೊಂಡಿದೆ. ಇವೆಲ್ಲವೂ ಅವುಗಳ ಉಳಿವಿಗಾಗಿ ಎಂದುಕೊಳ್ಳೋಣ. ಆದ್ರೆ ಇವುಗಳಿಗೆ ಎಷ್ಟು ಸಮಯ ಬೇಕಾಗುತ್ತದೆ? ಅಸಲಿಗೆ ಇದು ಹೇಗೆ ನಡೆಯುತ್ತದೆ? ಇದನ್ನ ತಿಳಿದುಕೊಳ್ಳಲು MIT ವಿಶ್ವವಿದ್ಯಾಲಯದ ಸಂಶೋಧಕಿಯಾದ ಸೂಸನ್ ಲಿಂಡ್ಕ್ವಿಸ್ಟ್ ಒಂದು ಅದ್ಭುತವಾದ ಸಂಶೋಧನೆ ಮಾಡಿದ್ರು. ಈ ಸಂಶೋಧನೆಗಾಗಿ ಅವರು ಮೆಕ್ಸಿಕನ್ ಟೆರ್ರಾಫಿಶ್ ಅನ್ನು ಆಯ್ಕೆ ಮಾಡಿಕೊಂಡರು. ಕೆಲವು ವರ್ಷಗಳ ಹಿಂದೆ ಈ ಮೀನುಗಳು ಹೆಚ್ಚು ಆಳವಿಲ್ಲದ ಪ್ರದೇಶದಿಂದ ಸಮುದ್ರದ ಆಳದ ಕೆಲವು ಗುಹೆಗಳಿಗೆ ಹೋಗಿ ಅಡಗಿಕೊಂಡಿದ್ವು. ಅದಕ್ಕಾಗಿ ಅವರು ಈ ಮೀನುಗಳನ್ನ ತಮ್ಮ ಸಂಶೋಧನೆಗಾಗಿ ಬಳಸಿಕೊಂಡ್ರು. ಸಮುದ್ರದ ಆಳಕ್ಕೆ ಹೋದ ನಂತರ ಈ ಮೀನುಗಳು ತಮ್ಮ ಕಣ್ಣಿನ ದೃಷ್ಟಿಯನ್ನ ಕಳೆದುಕೊಂಡವು. ಆದುದರಿಂದ ಇತರ ಸಂಬಂಧಿತ ಮೀನುಗಳಿಗಿಂತ ಭಿನ್ನವಾಗಿದ್ವು. ಹಾಗಿರುವಾಗ ಈ ಮೀನುಗಳು ಬದುಕುಳಿಯಲು ಏನು ಮಾಡಿದ್ವು ಎಂದು ತಿಳಿದ್ರೆ ಅಸಲಿಗೆ ಸಮುದ್ರದ ಆಳದಲ್ಲಿ ಏನು ನಡೀತಾ ಇದೆ, ಅದಕ್ಕೆ ಕಾರಣಗಳೇನು ಮತ್ತು ಅದರ ಪ್ರಭಾವವೇನು ಎಂಬುದನ್ನ ನಾವು ತಿಳಿದುಕೊಳ್ಳಬಹುದು ಎಂಬುದು ಸೂಸನ್ ಅವರ ಆಲೋಚನೆಯಾಗಿತ್ತು. ಬಹುಶಃ ಪ್ರಾಣಿಗಳಲ್ಲಿ ವಿಕಾಸಕ್ಕೆ ಕಾರಣವಾಗುವ HSB90 ಪ್ರೋಟೀನ್ ಇವುಗಳಲ್ಲೂ ಅದು ಇರಬಹುದು ಎಂದು ಅಂದಾಜಿಸಿದ್ರು. ಅದಕ್ಕಾಗಿ ಅವರು ಹೆಚ್ಚಾಗಿ ಆಳವಿಲ್ಲದ ನೀರಿನಲ್ಲಿರುವ ಈ ಮೀನುಗಳಿಗೆ ಕೆಲವು ರಾಸಾಯನಿಕಗಳನ್ನ ಅವುಗಳ ದೇಹದ ಒಳಗಡೆ ಕಳಿಸಿದ್ರು. ಹಾಗೆ ಅವುಗಳಲ್ಲಿನ HSB90 ಪ್ರೋಟೀನ್ ಅನ್ನ ಬೇಕೆಂದೇ ಮಾರ್ಪಾಡು ಹೊಂದುವಂತೆ ಮಾಡಿದ್ರು. ಇದರಿಂದಾಗಿ ತುಂಬಾ ಆಶ್ಚರ್ಯಕರ ವಿಕಾಸಗಳು ನಡೆದವು. ಹೀಗೆ ಬದಲಾವಣೆ ಮಾಡಿದ ಮೀನಿಗೆ ಸೇರಿದ ಮುಂದಿನ ತಲೆಮಾರುಗಳಲ್ಲಿ ಕೆಲವು ಮೀನುಗಳಿಗೆ ದೊಡ್ಡ ದೊಡ್ಡ ಕಣ್ಣುಗಳು ಬಂದವು. ಇನ್ನು ಕೆಲವು ಮೀನುಗಳಿಗೆ ಸಮುದ್ರದ ಆಳದ ಮೀನುಗಳ ತರ ಕಣ್ಣುಗಳೇ ಇಲ್ಲದಂತೆ ಬದಲಾಗಿ ಹೋದವು. ಮೇಲಾಗಿ ಸಾಮಾನ್ಯ ಮೀನುಗಳಿಗಿಂತ ಈ ಮೀನುಗಳ ಕಣ್ಣುಗಳು 83% ದೊಡ್ಡದಾಗಿದ್ವು. ಇದರಿಂದಾಗಿ ಅವರು ಸಮುದ್ರದ ಆಳದ ಮೀನುಗಳು HSB90 ಪ್ರೋಟೀನ್ ಮೂಲಕವೇ ವಿಕಾಸಗೊಂಡು ಬದುಕುತ್ತಾ ಇವೆ ಎಂಬುದನ್ನ ಕಂಡು ಹಿಡಿದ್ರು. ಅಸಲಿಗೆ ಇವು ಸಮುದ್ರದ ಆಳಕ್ಕೆ ಹೋಗಬೇಕಾದ ಅಗತ್ಯವೇನಿತ್ತು? ಹೀಗೆ ಬದುಕುಳಿಯಬೇಕಾದ ಅನಿವಾರ್ಯತೆ ಏನಿತ್ತು? ತಮ್ಮನ್ನ ತಾವು ಬದಲಾಯಿಸಿಕೊಳ್ಳಬೇಕಾದ ಅನಿವಾರ್ಯ ಏನಿತ್ತು? ಇವೆಲ್ಲವನ್ನ ತಿಳಿಯಬೇಕೆಂದರೆ ಟೈಮ್ ಮಷೀನ್ ಅಲ್ಲಿ ನಾವು ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಸಮುದ್ರದ ಆಳದಲ್ಲಿ ತುಂಬಾನೇ ಕತ್ತಲೆ ಆಗಿರುತ್ತದೆ, ಏನೂ ಕಾಣಿಸೋದಿಲ್ಲ. ಆದುದರಿಂದ ಮೀನುಗಳಿಗೆ ಅಥವಾ ಅಲ್ಲಿ ಜೀವಿಸುವ ಯಾವುದೇ ಪ್ರಾಣಿಗಾಗಲಿ ನೀರಿನ ವೇಗವನ್ನ ಮತ್ತು ಚಲನೆಯನ್ನ ತಿಳಿಯಲು ಕಣ್ಣುಗಳ ಅವಶ್ಯಕತೆ ಇರೋದಿಲ್ಲ. ಅಷ್ಟು ಕತ್ತಲೆಯಲ್ಲಿ ಕಣ್ಣು ಕೂಡ ನೋಡಲು ಸಾಧ್ಯವಿಲ್ಲ ತಾನೆ. ಆದ್ದರಿಂದ ನೈಸರ್ಗಿಕ ಆಯ್ಕೆಯ ಭಾಗವಾಗಿ ಈ ಮೀನುಗಳು ಕಣ್ಣುಗಳನ್ನ ತ್ಯಾಗ ಮಾಡಿ ಆ ಶಕ್ತಿಯನ್ನ ಇತರ ಜ್ಞಾನೇಂದ್ರಿಯಗಳಿಗೆ ಸರಬರಾಜು ಮಾಡುತ್ತೆ. ಸಮುದ್ರದ ಆಳದಲ್ಲಿ ಜೀವಿಸಲು ಕಣ್ಣುಗಳ ಅಗತ್ಯವಿಲ್ಲದ ಕಾರಣ ಅವು ಆ ಕಣ್ಣಿನ ಶಕ್ತಿಯನ್ನ ಬೇರೆ ದೇಹದ ಭಾಗಗಳಿಗೆ ಒಪ್ಪಿಸಿ ತಮ್ಮ ಬದುಕನ್ನ ಸಾಗಿಸಬೇಕಾದ ಪರಿಸ್ಥಿತಿ ಉಂಟಾಯಿತು. ಹಾಗೆ ಕೆಲವು ತಲೆಮಾರುಗಳವರೆಗೂ ಮುಂದುವರಿತು. ಆ ನಂತರ ಕೆಲವು ಮೀನುಗಳಿಗೆ ಕಣ್ಣುಗಳು ಸರಿಯಾಗಿ ಕಾಣಿಸದೇ ಇರೋದು, ತದನಂತರ ಸಂಪೂರ್ಣವಾಗಿ ಕಣ್ಣುಗಳೇ ಇಲ್ಲದ ತಲೆಮಾರಿನ ಜನ್ಮ ಆಯಿತು. ಆದ್ರೆ ಸಮುದ್ರದ ಆಳದ ಇತರ ಕೆಲವು ಮೀನುಗಳಿಗೆ ಕಣ್ಣುಗಳಿವೆ. ಒಂದು ವೇಳೆ ಆಳದಲ್ಲಿರುವ ಜೀವಿಗಳ ಕಣ್ಣುಗಳು ಬದುಕುಳಿಯಲು ಪ್ರಾಮುಖ್ಯತೆ ಹೊಂದಿಲ್ಲ ಎಂದಾದ್ರೆ ಅವು ಕೂಡ ಕುರುಡಾಗಿ ಇರಬೇಕಾಗಿತ್ತಲ್ಲವೇ? HSB90 ಪ್ರೋಟೀನ್ ನ ಸ್ವಭಾವವು ಒಂದು ನಿರ್ದಿಷ್ಟ ಜೀನನ್ನ ಮಾರ್ಪಾಡು ಮಾಡುವುದು, ಅಂದರೆ ಮ್ಯೂಟೇಶನ್ ತರುವುದು. ಇದು ಒಂದೊಂದು ಜೀವಿಯಲ್ಲಿ ಒಂದೊಂದು ಜೀನನ್ನ ಬದಲಾಯಿಸುತ್ತೆ. ಉದಾಹರಣೆಗೆ ಸಮುದ್ರದಾಳದ ಕೆಲವು ಮೀನುಗಳು ತಮ್ಮ ದೇಹದ ಬಣ್ಣವನ್ನ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವಂತೆ ಬದಲಾಯಿಸಿಕೊಳ್ಳುತ್ತೆ. ಕೆಲವು ಕಪ್ಪಾಗಿ ಕೆಲವು ಕೆಂಪಾಗಿ ಇರೋದನ್ನ ಕೂಡ ನಾವು ನೋಡಬಹುದು. ಸಮುದ್ರದ ಆಳದಲ್ಲಿ ಮುಖ್ಯವಾಗಿ ಕೆಂಪು ಬಣ್ಣ ಹರಡಿಕೊಂಡಿರುತ್ತೆ. ಆ ಬಣ್ಣದಲ್ಲಿ ಬೇರೆ ಯಾವುದೇ ಜೀವಿ ತನ್ನನ್ನ ಕಂಡು ಹಿಡಿಯದಂತೆ ಇರಲು ಕೆಲವು ಮೀನುಗಳು ಕೆಂಪು ಬಣ್ಣಕ್ಕೆ ಬದಲಾಗುತ್ತವೆ. ಡಾಗ್ ಮಾಡಿದ ಸಂಶೋಧನೆಯಲ್ಲೂ ಹೆಚ್ಚಾಗಿ ಸಮುದ್ರದಾಳದ ಜೀವಿಗಳು ಕೆಂಪು ಮತ್ತು ಕಪ್ಪು ಬಣ್ಣದಲ್ಲಿ ಇರೋದನ್ನ ಗಮನಿಸಲಾಯಿತು. ಇಲ್ಲಿ ಎರಡನೇ ವೀಕ್ಷಣೆಯನ್ನ ಮಾಡುವುದು ಕೂಡ ಕಡ್ಡಾಯವಾಗಿದೆ. ನಮ್ಮೆಲ್ಲರಿಗೂ ಗೊತ್ತು, ಮನುಷ್ಯರಲ್ಲಿ ಒಂದು ಟೇಲ್ ಬೋನ್ ಅಂದ್ರೆ ಬಾಲದ ಮೂಳೆ ಇರುತ್ತದೆ ಎಂದು. ನಿಜಕ್ಕೆ ಅದನ್ನ ಹೆಚ್ಚಾಗಿ ಬಳಸ್ತಾ ಇದ್ರು ಅದನ್ನ ತಲೆಮಾರುಗಳಿಂದ ನಾವು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಾಗಿಸುತ್ತಲೇ ಇದ್ದೀವಿ. ಕೆಲವು ದೇಹದ ಭಾಗಗಳು ಅಗತ್ಯವಿದ್ರೂ ಇಲ್ಲದೆ ಇದ್ರು ವಿಕಾಸದ ಕ್ರಿಯೆಯ ಭಾಗವಾಗಿ ಹಾಗೆಯೇ ಉಳಿದುಕೊಂಡಿವೆ. ಹಾಗೆ ಈ ಮೀನುಗಳಲ್ಲೂ ಕೂಡ ಕಣ್ಣುಗಳು ಸಮುದ್ರದ ಆಳದಲ್ಲಿ ಅಗತ್ಯವಿದ್ರೂ ಇಲ್ಲದೆ ಇದ್ರು ಕೆಲವು ತಲೆಮಾರುಗಳಿಂದ ಹಾಗೆ ಇರೋದ್ರಿಂದ ಉಪಯೋಗವಿಲ್ಲದ ಒಂದು ದೇಹದ ಭಾಗದಂತೆ ಬದಲಾಗಿ ಹೋಗಿದೆ. ಹಾಗಾದ್ರೆ ಸಮುದ್ರದ ಆಳದ ಜೀವಿಗಳು ಭಯಾನಕವಾಗಿರಲು ಕಾರಣ ತಿಳಿದು ಹೋಯ್ತೆ. ಇದೇ ಕಾರಣ ಎಂದು ಕೂಡ ಹೇಳಲು ಸಾಧ್ಯವಿಲ್ಲ. ಯಾಕಂದ್ರೆ ಕೇವಲ HSB90 ಪ್ರೋಟೀನ್ ಮಾತ್ರ ಇದಕ್ಕೆ ಕಾರಣವಲ್ಲ. ಸಮುದ್ರದ ಆಳದ ಜೀವಿಗಳು ಭಯಾನಕವಾಗಿ ಇರಲು ಬೇರೆ ಕಾರಣಗಳು ಕೂಡ ಇವೆ. ಲಂಡನ್ ವಿಶ್ವವಿದ್ಯಾಲಯದ ಅಬಿ ಚಾಪ್ಮನ್ ಪ್ರಕಾರ ನಾವು ಒಂದು ಟೆಂಟ್ ಅನ್ನ ಹಾಕಿದಾಗ ಅದು ಬಿದ್ದು ಹೋಗುತ್ತದೆ ಅಂತ
ಕೆಲವು ಕೀಲುಗಳನ್ನ ಹಾಕ್ತಿರ್ತೀವಿ. ಹಾಗೆಯೇ ಸಮುದ್ರದ ಆಳದ ಜೀವಿಗಳು ತಮ್ಮನ್ನ ತಾವು ಕಾಪಾಡಿಕೊಳ್ಳಲು ಒಂದು ಪದಾರ್ಥವನ್ನ ಏರ್ಪಡಿಸಿಕೊಳ್ಳುತ್ತವೆ. ಅದೇ ಪಿಜೋಲೈಟ್. ಸಮುದ್ರದ ಗರ್ಭದಲ್ಲಿರುವ ಇತರ ಜೀವಿಗಳಿಂದ ಈ ಪದಾರ್ಥವು ರಕ್ಷಿಸುತ್ತೆ. ಸಮುದ್ರದ ಆಳದ ಜೀವಿಯ ಜೀವಕೋಶಗಳಲ್ಲಿ ಈ ಪದಾರ್ಥವಿರೋದ್ರಿಂದ ಅವು ಇತರ ಜೀವಿಗಳಿಗಿಂತ ವಿಭಿನ್ನವಾಗಿರುತ್ತೆ. ಇದು ಅವುಗಳ ರೂಪುರೇಖೆಗಳ ಮೇಲೂ ಪ್ರಭಾವ ಬೀರುತ್ತೆ. ಆದ್ರೆ ಎಲ್ಲದರಲ್ಲೂ ಹೀಗೆ ಇರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಕೆಲವು ಜೀವಿಗಳು ತಮ್ಮ ದೇಹದ ಪ್ರತಿಯೊಂದು ಇಂಚನ್ನು ಒತ್ತಡವನ್ನ ತಡೆದುಕೊಳ್ಳುವಂತೆ ತಯಾರಿ ಮಾಡಿಕೊಳ್ಳುತ್ತವೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗಾದ್ರೆ ಸಮುದ್ರದ ಗರ್ಭದಲ್ಲಿರುವ ಒತ್ತಡವನ್ನ ತಡೆದುಕೊಳ್ಳಲು ಜೀವಿ ಯಾವ ಆಕಾರದಲ್ಲಿ ಇರಬೇಕು ಅನ್ನೋದಕ್ಕೆ ಉತ್ತರ ಗೋಳಾಕಾರ. ಸೀ ಕುಕುಂಬರ್ನ ರೂಪ ಒಂದು ಉದ್ದನೆಯ ಮೊಟ್ಟೆಯ ಆಕಾರದಲ್ಲಿ ಇರುತ್ತೆ. ಕೆಲವು ಮೀನುಗಳಿಗೆ ಕೆಳಗಿನ ದವಡೆ ದೊಡ್ಡದಾಗಿರುತ್ತೆ. ಅದಕ್ಕೆ ಕಾರಣವೇನೆಂದ್ರೆ ಸಮುದ್ರದ ಮೇಲ್ಭಾಗದಲ್ಲಿ ತೇಲುತ್ತಿರುವ ಸಣ್ಣ ಸಣ್ಣ ಮೀನುಗಳು ಬಿಟ್ಟ ಆಹಾರವನ್ನ ಆ ಕೆಳಗಿನ ದವಡೆಯ ಸಹಾಯದಿಂದ ಸಮುದ್ರದ ಗರ್ಭದಲ್ಲಿರುವ ಮೀನುಗಳು ಸುಲಭವಾಗಿ ತಿನ್ನಲು ಉಪಯೋಗವಾಗುತ್ತೆ. ಸಮುದ್ರದ ಗರ್ಭದಲ್ಲಿ ಜೀವಿಸಲು ಅಲ್ಲಿನ ಜೀವಿಗಳು ತಮ್ಮನ್ನ ತಾವು ಜೀವಕೋಶದ ಬದಲಾವಣೆಗಳಿಂದ, ದೇಹದ ಆಕಾರದ ಬದಲಾವಣೆಗಳಿಂದ, ಪ್ರೋಟೀನ್ನ ಬದಲಾವಣೆಗಳಿಂದ ಮತ್ತು ಜೀನ್ ಬದಲಾವಣೆಗಳಿಂದ ವಿಕಾಸಗೊಳ್ಳುತ್ತವೆ ಎಂಬ ವಿಷಯ ಅರ್ಥವಾಯಿತು ಅಲ್ಲವೇ? ಆದ್ರೆ ಇಲ್ಲಿ ಒಂದು ವಿಷಯವನ್ನ ಗಮನಿಸಿದ್ದೀರಾ? ನಾವು ವಿಡಿಯೋ ಪ್ರಾರಂಭಿಸಿದಾಗ ನೋಡಿದ ಜೀವಿಗಳೆಲ್ಲವೂ ಸ್ವಲ್ಪ ವಿಚಿತ್ರ ಹಾಗೂ ಭಯಾನಕ ಎಂದು ಅನಿಸಿದ್ವು. ಆದ್ರೆ ವಿಡಿಯೋವನ್ನ ಇಷ್ಟು ದೂರ ನೋಡಿದ ನಂತರ ಅವು ನಮಗೆ ಸಾಮಾನ್ಯವಾಗಿ ಅನಿಸ್ತಾ ಇವೆ. ಅಂದರೆ ವಿಚಿತ್ರ ಹಾಗೂ ಭಯಾನಕವಾಗಿರುವ ಜೀವಿಗಳು ನಮಗೆ ಮೊದಲ ಬಾರಿ ಹಾಗೆ ನೋಡಿದಾಗ ಮಾತ್ರ ಅನಿಸ್ತು. ಆದ್ರೆ ಅವುಗಳನ್ನ ನೋಡುತ್ತಾ ಇದ್ರೆ ಮಾತ್ರ ಸಾಮಾನ್ಯವಾಗಿ ಇರುತ್ತೆ. ಅಂದರೆ ನಮಗೆ ತಿಳಿಯದ ಜೀವಿಗಳು ನಾವು ಊಹಿಸದ ರೀತಿಯಲ್ಲಿ ಇದ್ದಾಗ ನಮ್ಮಲ್ಲಿ ಭಯ ಉಂಟಾಗುತ್ತೆ. ಅದೇ ಅವುಗಳನ್ನ ನೋಡಿ ರೂಢಿ ಆಗ್ಬಿಟ್ರೆ ಭಯ ಅನಿಸೋದಿಲ್ಲ. ಸಮುದ್ರದ ಗರ್ಭದಲ್ಲಿರುವ ಜೀವಿಗಳು ಕೂಡ ತಮ್ಮ ವಾತಾವರಣದ ಪ್ರಭಾವದಿಂದಲೇ ತಮ್ಮ ದೇಹದ ಬದಲಾವಣೆಗಳನ್ನ ಪಡೆದುಕೊಂಡಿವೆ. ಇದು ವಾಸ್ತವ. 95% ಸಮುದ್ರ ಗರ್ಭದಲ್ಲಿರುವ ಜೀವಿಗಳನ್ನ ನಾವು ಇನ್ನೂ ಕಂಡು ಹಿಡಿದಿಲ್ಲ. ಇನ್ನೂ ನಮ್ಗೆ ತಿಳಿಯದವು ಎಷ್ಟೋ ಇವೆ. ಹಾಗೆ ತಿಳಿಯದವುಗಳನ್ನ ನೋಡಿದಾಗ ಮಾತ್ರ ನಮ್ಗೆ ಭಯವಾಗುತ್ತೆ. ಇದು ಸಾಮಾನ್ಯ ನಿಯಮ. ಸಮುದ್ರದ ಗರ್ಭದಲ್ಲಿರುವ ಜೀವಿಗಳು ಯಾಕೆ ಭಯಾನಕವಾಗಿರುತ್ತದೆ ಎಂದು ನಿಮ್ಗೆ ಅರ್ಥವಾಗಿದೆ ಎಂದು ಭಾವಿಸ್ತೇನೆ. ಹಾಗಾದ್ರೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.